ಬೆಂಗಳೂರಲ್ಲಿ ಮಳೆಯ ರಣಾರ್ಭಟ ಈ ರಸ್ತೆಗಳನ್ನು ಬಂದ್ ಮಾಡಿದಂತಹ ಪೊಲೀಸರು ಸಿಲ್ಕ್ ಬೋರ್ಡ್ ಮತ್ತು ರೂಪೇನ ಅಗ್ರಹಾರ ನಡುವೆ ಹೊಸೂರು ರಸ್ತೆ ಹಾಗೂ ಮೇಲ್ಸೇತುವೆ ಸಂಪೂರ್ಣ ಬಂದ್ ಆಗಿದೆ. ಬೆಂಗಳೂರಲ್ಲಿ ಮಳೆಯ ರಣಾರ್ಭಟಗಳು ಶುರುವಾಗಿರುವಂತಹದ್ದು ಈ ಸಂದರ್ಭ ಕೆಲ ರಸ್ತೆಗಳನ್ನು ಪೊಲೀಸರು ಬಂದ್ ಮಾಡಿದ್ದಾರೆ. ಸಿಲ್ಕ್ ಬೋರ್ಡ್ ಮತ್ತು ರೂಪೇನ ಅಗ್ರಹಾರ ನಡುವೆ ಹೊಸೂರು ರಸ್ತೆ ಬಂದ್ ಆಗಿದೆ. ವಿಜಯಪುರ FCI ಗೋಡೌನ್ ಕಡೆಯಿಂದ ಬೆನ್ನಿಗಾನಹಳ್ಳಿಗೆ ಬರುವಂತಹ ಸ್ಥಳ ರೈಲ್ವೆ ಅಂಡರ್ ಪಾಸ್ ಕೆಳಗೆ ಮಳೆ ನೀರು ನಿಂತಿರುವುದರಿಂದ ಅದನ್ನು ಬಂದ್ ಮಾಡಲಾಗಿದೆ. ಬೆನ್ನಿಗಾನಹಳ್ಳಿ ಟಿನ್ ಫ್ಯಾಕ್ಟರಿ ಕಡೆಗೆ ಹೋಗುವ ವಾಹನಗಳ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಬೆಂಗಳೂರಿನಲ್ಲಿ ರಣಾರ್ಭಟಗಳು ಶುರುವಾಗಿದೆ. ಕೆಲ ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ ಪೊಲೀಸರು. ಅದು ಸಿಲ್ಕ್ ಬೋರ್ಡ್ ಹಾಗೂ ರೂಪೇನ ಅಗ್ರಹಾರ ಆ ಭಾಗಗಳಲ್ಲಿರತಕ್ಕಂತಹ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ವಿಜಯಪುರ FCI ಗೋಡೌನ್ ಕಡೆಯಿಂದ ಬೆನ್ನಿಗಾನಹಳ್ಳಿ ಮೆಟ್ರೋ ಕಡೆಗೆ ಹೋಗುವಂತಹ ರಸ್ತೆಯಲ್ಲಿ ರೈಲ್ವೆ ಅಂಡರ್ ಪಾಸ್ ಕೆಳಗೆ ಮಳೆ ನೀರು ನಿಂತಿರುವ ಕಾರಣ ಅದನ್ನು ಬಂದ್ ಮಾಡಲಾಗಿದೆ. ಬೆನ್ನಿಗಾನಹಳ್ಳಿ ಟಿನ್ ಫ್ಯಾಕ್ಟರಿ ಕಡೆಗೆ ಹೋಗುವ ವಾಹನಗಳ ಸಂಚಾರ ಬಂದ್ ಆಗಿದೆ. ಹಾಗಾದರೆ ಅದಕ್ಕೆ ಪರ್ಯಾಯ ರೂಟ್ಗಳಿದ್ದಾವೆ. ಕೆಲವೊಂದು ಸರ್ವಿಸ್ ರಸ್ತೆಯ ಮುಖಾಂತರವಾಗಿ ಅಲ್ಲಿಂದ ಹೋಗಬೇಕಾಗಿ ಬರುತ್ತೆ. ಹೋಗಬೇಕಾದ ಅನಿವಾರ್ಯತೆ ಇದ್ದಂತಹ ಸವಾರರು ಏನು ಮಾಡಬೇಕು ನೋಡಿ. ಈ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಆ ಭಾಗ. ಪೊಲೀಸರು ಯಾವ ರಸ್ತೆಯನ್ನು ಬಂದ್ ಮಾಡಿದಾರೋ ಆ ಪ್ರದೇಶದ ಸ್ಥಿತಿ ಇದು. ಇದು ಹೊಳೆನೂ ಅಲ್ಲ, ನದಿನೂ ಅಲ್ಲ, ಕೆರೆನೂ ಅಲ್ಲ, ಬಾವಿನೂ ಅಲ್ಲ. ಇದು ರಸ್ತೆ. ಇಲ್ಲಿ ಫ್ಲೈಓವರ್ ಇದು. ಆ ಅಂಡರ್ ಪಾಸ್ನಲ್ಲಿ ಮಳೆ ನಿಂತಿರುವಂತಹದ್ದು. ಇಲ್ಲೊಂದೆರಡು ಹೆಣ ಬೀಳೋವರೆಗೂ ಕೂಡ ಈ ಮಳೆ ನೀರು ಇಲ್ಲಿಂದ ಖಾಲಿಯಾಗೋದಿಲ್ಲ. ಆ ತರಹದ ಆಘಾತ, ಆ ತರಹದ ದುರಂತ ಆಗದೇ ಇರಲಿ, ಅದು ಆಗೋವರೆಗೂ ಕೂಡ ಸಂಬಂಧಪಟ್ಟವರು ಎಚ್ಚರ ವಹಿಸೋದಿಲ್ಲ ಅಂತ. ಇನ್ನು ಎಚ್ಚರ ವಹಿಸಿ ಏನು ಪ್ರಯೋಜನ? ಎಚ್ಚರ ವಹಿಸಿ ಏನು ಪ್ರಯೋಜನ? ಮನೆಗೆ ಬೆಂಕಿ ಬಿದ್ದ ನಂತರ ಅಲ್ಲ ಅದನ್ನು ನಂದಿಸೋದು. ಬೆಂಕಿ ಬೀಳುವ ಮುನ್ನವೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕಾಗಿ ಬರುತ್ತೆ. ಮಳೆಯ ರಣಾರ್ಭಟಗಳು ಈ ಹಿಂದೆನೇ ಭಾರತೀಯ ಹವಾಮಾನ ಇಲಾಖೆ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆರೆಂಜ್ ಅಲರ್ಟ್ ಘೋಷಣೆ ಮಾಡಬಹುದಾದಂತಹ ಕೆಲ ಜಿಲ್ಲೆಗಳನ್ನು ಕೂಡ ಪ್ರತ್ಯೇಕವಾಗಿ ಹೇಳಿತ್ತು. ಸಂಬಂಧಪಟ್ಟವರು ಎಚ್ಚರ ವಹಿಸಬೇಕಾಗಿತ್ತು. ಈ ಹಿಂದೆ ಬೇಸಿಗೆ ಕಾಲದಲ್ಲೂ ಕೂಡ ಈ ತರಹದ ಅಂಡರ್ ಪಾಸ್ಗಳನ್ನು ರೇಖಿ ಮಾಡಿಕೊಂಡು ಇಲ್ಲಿ ಒಂದು ವೇಳೆ ಮಳೆಯ ಸಂದರ್ಭದಲ್ಲಿ ನೀರು ಸಂಗ್ರಹ ಆಗದಂತೆ ಏನಾದರೂ ವೈಜ್ಞಾನಿಕ ಸೂತ್ರಗಳಿದಾವ ಎನ್ನುವಂಥದ್ರ ಬಗ್ಗೆ ಒಂದು ಸಣ್ಣ ಸಣ್ಣ ಸಭೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾರ್ಗವನ್ನು ಅನುಸರಿಸಿದ್ದಿದ್ದರೆ ಬಹುಶಃ ಈ ತರಹದ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅವನು ಕುತ್ತಿಗೆಗೆ ಬರೋದಕ್ಕೆ 2 ಇಂಚ್ ಬಾಕಿ ಇದೆ ಅಷ್ಟೇ. ಕುತ್ತಿಗೆಗೆ ಬಂದರೆ ಗೋವಿಂದ, ಕೈ ಮೇಲೆ ಎತ್ತಿಬಿಡ್ತಾರೆ, ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ ಮಳೆ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾರೆ, ಉಸಿರುಗಟ್ಟು ಸಾಯ್ತಾರೆ. ಇದು ನಮ್ಮ ಬೆಂಗಳೂರಿನ ಪರಿಸ್ಥಿತಿ. ಗ್ರೇಟರ್ ಬೆಂಗಳೂರು ಆಗೋದಕ್ಕಿರ್ತಕ್ಕಂತಹ ಬೆಂಗಳೂರಿನ ಪರಿಸ್ಥಿತಿ ಇದು. ಯಾವ ಪುರುಷಾರ್ಥಕ್ಕೆ ಗ್ರೇಟರ್ ಬೆಂಗಳೂರು, ಯಾವ ಪುರುಷಾರ್ಥಕ್ಕೆ ಇದನ್ನೇನಂತ ಕರಿತೀವಿ ಸಿಲಿಕಾನ್ ಸಿಟಿ ಬೆಂಗಳೂರು, ನಾನಾ ವ್ಯಾಖ್ಯಾನಗಳಲ್ಲಿ ನಾನಾ ತರಹದ ಹೆಸರುಗಳೆಲ್ಲ ಇದ್ದಾವೆ. ಇದು ನಮ್ಮ ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರಿನ ಈ ರಸ್ತೆಗಳಲ್ಲಿ ಓಡಾಡಬೇಡಿ, ಡೇಂಜರ್. ಓಡಾಡೋದಕ್ಕೆ ಹೋಗಬೇಡಿ. ಕ್ವೀನ್ಸ್ ರಸ್ತೆ ಕಡೆಯಿಂದ ಅನಿಲ್ ಕುಂಬ್ಳೆ ಜಂಕ್ಷನ್ ಕಡೆಗೆ ಈ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಹೋಗಬೇಡಿ. ಪೋತಲಪ್ಪ ಗಾರ್ಡನ್ ಕಡೆಯಿಂದ ಆನೆಪಾಳ್ಯದ ಕಡೆಗೆ ಹೋಗೋದಕ್ಕೆ ಹೋಗಬೇಡಿ. RV ಡೆಂಟಲ್ ಕಾಲೇಜು ಕಡೆಯಿಂದ ಲಾಲ್ಬಾಗ್ ವೆಸ್ಟ್ ಗೇಟ್ ಕಡೆಗೆ, ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣ ಕಡೆಯಿಂದ HSR ಲೇಔಟ್ ಕಡೆಗೆ, MPS ಜಂಕ್ಷನ್ ಕಡೆಯಿಂದ HSR ಲೇಔಟ್ ಕಡೆಗೆ, ರೂಪೇನ ಅಗ್ರಹಾರದ ಬಳಿ ವಾಟರ್ ಲಾಗಿಂಗ್ ಆಗಿದ್ದು ಹೊಸೂರು ಮುಖ್ಯ ರಸ್ತೆ, ಮಡಿವಾಳ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಯ್ಯಪ್ಪ ಅಂಡರ್ ಪಾಸ್, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ನಲ್ಲಿ ನೀರು ನಿಂತ ಕಾರಣ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ನಿಂದ ಸಿಲ್ಕ್ ಬೋರ್ಡ್ ಕಡೆಗೆ ರಸ್ತೆ ಸಂಚಾರ ನಿಧಾನ ಆಗುತ್ತೆ. ಜಯದೇವ ಆಸ್ಪತ್ರೆ ಕಡೆಯಿಂದ ಈಸ್ಟ್ ಎಂಡ್ ಸರ್ಕಲ್ ಕಡೆಗೆ, ವರ್ತೂರು ಕಾಲೇಜ್ ಕಡೆಯಿಂದ ವರ್ತೂರು ಕೋಡಿ ಕಡೆಗೆ, ಇನ್ನು ಕಾಟನ್ ಪೇಟೆ ಕಡೆಯಿಂದ ಸುಲ್ತಾನ್ ಪೇಟೆ ವೃತ್ತದ ಕಡೆಗೆ ಈ ಭಾಗಗಳಿಗೆ ಹೋಗೋದಕ್ಕೆ ಹೋಗಬೇಡಿ. ಬಿಳೇಕಹಳ್ಳಿ ಕಡೆಯಿಂದ GD ಮರ ಕಡೆಗೆ ಬೆಂಗಳೂರಿನ ಈ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಹೋಗಬೇಡಿ. ಈ ರಸ್ತೆಗಳು ಒಂದು ರೀತಿಯಲ್ಲಿ ಅಪಾಯಕಾರಿಯಾಗಿದೆ. ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಆ ಭಾಗಗಳಲ್ಲೆಲ್ಲ ಮಳೆ ನೀರು ನಿಂತಿದೆ. ನಿಮಗೆ ರಸ್ತೆ ಯಾವುದು,
ಗುಂಡಿ ಯಾವುದು ಅನ್ನೋದು ಕೂಡ ಗೊತ್ತಾಗದೇ ಇರೋ ಮಟ್ಟಕ್ಕೆ ನೀರು ನಿಂತಿದೆ. ಹಾಗಾಗಿ ನಾವು ರಿವೀಲ್ ಮಾಡಿದ ಪ್ರದೇಶಗಳಲ್ಲಿ ಈಗಾಗಲೇ ಅಲ್ಲೇನಾದರೂ ನೀವು ಹೋಗೋದಾದರೆ ಸುದೀರ್ಘವಾದಂಥ ಟ್ರಾಫಿಕ್ ಬ್ಲಾಕ್ ಅದನ್ನು ನೀವು ಎದುರಿಸಬೇಕಾಗಿ ಬರುತ್ತೆ. ಒಂದು ಕಡೆ ಮಳೆ ನೀರು ನಿಂತಿದೆ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್. ಇವೆಲ್ಲದರ ನಡುವೆ ನಿರಂತರವಾಗಿ ಮಳೆ ಸೋರ್ತಾ ಇದೆ. ಹಾಗಾಗಿ ಇಲ್ಲಿ ಮತ್ತೆ ಮತ್ತೆ ಸಂಚಾರ ಏನು ನಿರಂತರವಾಗಿದ್ದರೆ ಅಲ್ಲಿ ಸಹಜವಾಗಿ ದೊಡ್ಡದಾದಂತಹ ಟ್ರಾಫಿಕ್ ಬ್ಲಾಕ್ ಆಗುತ್ತೆ. ಸೊ ಈಗಾಗಲೇ ನೀರನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಿದೆಯೋ ಇಲ್ವೋ ಇನ್ನೂ ಕೂಡ ಅದರ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಆದರೆ ಆ ನಿಂತಿರೋ ನೀರು ಮಾತ್ರ ಹಾಗೆ ನಿಂತಿದೆ, ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಒಂದು ನೀವು ವೆಹಿಕಲ್ಗಳ ಕುತ್ತಿಗೆಗೆ ಬಂದಿದೆ ನೀರು. ವೆಹಿಕಲ್ಗಳ ಈ ಹಿಂದೆ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರವಾಹ ಆದಾಗ, ಇದೇ ಕೇರಳದಲ್ಲಿ ಪ್ರವಾಹ ಆದಾಗ ಈ ಥರದ್ದೊಂದು ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ಆದರೆ ನಮ್ಮ ರಾಜ್ಯದಲ್ಲಿ ಒಂದು ಸ್ಯಾಂಪಲ್ ಮಳೆ ಬಂದಿರುವಂಥದ್ದಷ್ಟೇ, ದೊಡ್ಡ ಮಟ್ಟಗಿನ ಗಾಳಿ ಮಳೆ ಏನು ಬಂದಿಲ್ಲ. ಈ ಮಳೆಗೆ ಈ ಬೆಂಗಳೂರು ಹಿಂಗಾದರೆ ಇನ್ನು ಗ್ರೇಟರ್ ಬೆಂಗಳೂರು ಅಂತ ಕನಸು ಕಟ್ಟಿಕೊಂಡಿರ್ತಕ್ಕಂತಹ ಬೆಂಗಳೂರಿಗರು ಇನ್ನು ಏನನ್ನು ನಿರೀಕ್ಷಿಸೋದಕ್ಕೆ ಸಾಧ್ಯ? ಮೂಲಭೂತವಾಗಿಯೇ ನಾವು ಸರಿ ಇಲ್ಲ, ನೆಟ್ಟಿಗಿಲ್ಲ. ಇನ್ನು ಗ್ರೇಟರ್ ಬೆಂಗಳೂರು ಬಂದರೆ ಈ ತರಹದ ಸ್ಥಿತಿಯಲ್ಲಿ ಏನಾದರೂ ಮಾರ್ಪಾಡುಗಳಾಗ್ತಾವ? ಎಸ್, ಈಗಾಗಲೇ ನಾವು ಒಂದಷ್ಟು ಏರಿಯಾಗಳನ್ನು ನಿಮಗೆ ರಿವೀಲ್ ಮಾಡಿ ಹೇಳಿದ್ವಿ. ಸೊ ಆ ಭಾಗಗಳಲ್ಲಿ ಈಗ ಸಂಚಾರ ಸಂಪೂರ್ಣವಾಗಿ ನಿಂತಿದೆ, ಕಾರಣ ಆ ಭಾಗದಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಎಲೆಕ್ಟ್ರಾನಿಕ್ ಸಿಟಿಯ ಫ್ಲೈಓವರ್ನಲ್ಲಿ ನೀರು ನಿಂತ ಕಾರಣ ಮಡಿವಾಳ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಯ್ಯಪ್ಪ ಅಂಡರ್ ಪಾಸ್ ಆ ಬಳಿಯೂ ಕೂಡ ನೀರು ನಿಂತಿದೆ. ಇನ್ನು ರೂಪೇನ ಅಗ್ರಹಾರದ ಬಳಿ ವಾಟರ್ ಲಾಗಿಂಗ್ ಆಗಿದ್ದು ಹೊಸೂರು ಮುಖ್ಯ ರಸ್ತೆ ಆ ಭಾಗದಲ್ಲೂ ಕೂಡ ನಿಮಗೆ ಸಂಕಷ್ಟ. ಇನ್ನು MPS ಜಂಕ್ಷನ್ ಕಡೆಯಿಂದ HSR ಲೇಔಟ್ ಕಡೆಗೆ, ಜೊತೆಗೆ ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣದ ಕಡೆಯಿಂದ HSR ಲೇಔಟ್ ಕಡೆಗೆ ಹೋಗಬೇಕಾದ್ರೂ ಕೂಡ ನಿಮಗೊಂದಷ್ಟು ಜಲಕಂಟಕ ಎದುರಾಗುತ್ತೆ. RV ಡೆಂಟಲ್ ಕಾಲೇಜ್ ಕಡೆಯಿಂದ ಲಾಲ್ಬಾಗ್ ವೆಸ್ಟ್ ಗೇಟ್ ಕಡೆಗೆ ಅಲ್ಲೂ ಕೂಡ ಹೋಗೋದಕ್ಕಾಗೋದಿಲ್ಲ, ಸಂಚಾರ ಸುಗಮವಿಲ್ಲ. ಪೋತಲಪ್ಪ ಗಾರ್ಡನ್ ಕಡೆಯಿಂದ ಆನೆಪಾಳ್ಯದ ಕಡೆಗೆ ಅಲ್ಲೂ ಕೂಡ ನಿರಂತರ ಮಳೆಯಿಂದಾಗಿ ನಿಂತ ಕಡೆಯಲ್ಲೇ ನೀರು ನಿಂತಿದೆ. ಕ್ವೀನ್ಸ್ ರಸ್ತೆಯಿಂದ ಅಂದರೆ ಈ ಶಿವಾಜಿನಗರ ಆ ಭಾಗದಲ್ಲಿ ಅನಿಲ್ ಕುಂಬ್ಳೆ ಜಂಕ್ಷನ್ ಕಡೆಗೂ ಕೂಡ ನಿಮಗೆ ಸುಗಮ ಸಂಚಾರ ಸಾಧ್ಯ ಆಗೋದಿಲ್ಲ. ಬೆಂಗಳೂರಿನ ಈ ರಸ್ತೆಗಳಲ್ಲಿ ಓಡಾಡಬೇಡಿ. ಈಗಾಗಲೇ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದಾಗಿ ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಅಥವಾ ಅದರ ಮುನ್ನೆಚ್ಚರಿಕೆಯ ಪ್ರಕಾರ ಮತ್ತಷ್ಟು ಹೆಚ್ಚಳ ಅಂದರೆ ನಿರೀಕ್ಷೆಗೂ ಮೀರಿದ ಮಳೆ ಆಗೋ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದ್ದು ಸಂಬಂಧಪಟ್ಟಂತಹ ಜಿಲ್ಲೆಗಳಲ್ಲಿ ಆರೆಂಜ್ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ಜಿಲ್ಲಾಡಳಿತವೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.